ಫ್ರೆಂಡ್ಸ್, ಇವತ್ತು ನಾನು ಎಣ್ಗಾಯಿ ಮಾಡ್ತಾ ಇದ್ದೀನಿ. ಎಣ್ಗಾಯಿ ಅಂದ ತಕ್ಷಣ ನಿಮಗೆ ಬದನೆಕಾಯಿ ಎಣ್ಗಾಯಿ ನೆನಪಾಯ್ತಾ? ಇಲ್ಲ, ನಾನಿವತ್ತು ಬದನೆಕಾಯಿಂದ ಎಣ್ಗಾಯಿ ಮಾಡ್ತಾ ಇಲ್ಲ, ದಪ್ಪ ಮೆಣಸಿನ್ಕಾಯಿಂದ ಎಣ್ಗಾಯಿ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಖಾರ ಖಾರ ಹಾಗೆ ನಾಲ್ಗೆಗೆ ರುಚಿ ಕೊಡುವಂಥ ಈ ಪಲ್ಯ ಇದು. ರೊಟ್ಟಿ, ಚಪಾತಿ, ಅನ್ನ ಜೊತೆಗೆ ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗಿದ್ರೆ ಬನ್ನಿ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಎಣ್ಗಾಯಿ ಮಾಡಲು ಮೊದಲಿಗೆ ಇಲ್ಲಿ ನಾನು ಜಾರಲ್ಲಿ ತುರಿದ ಒಣ ಕೊಬ್ಬರಿ ಹಾಕಿದ್ದೀನಿ, ಶೇಂಗಾ ಹಾಕ್ತಾ ಇದ್ದೀನಿ, ಹುರಿದಿರುವ ಶೇಂಗಾ ಹಾಕಿರೋದು, ಹಾಗೆ ಈರುಳ್ಳಿ ಹಾಕಿದ್ದೀನಿ. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಉಪ್ಪು ಹಾಕಿದ್ದೀನಿ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ. ಸ್ವಲ್ಪ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಬೆಲ್ಲ, ಹುಣಸೆಹಣ್ಣು ರಸ ಹಾಕಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡು ಬರಬೇಕು. ಇಲ್ಲಿ ನಾನು ಕಡಾಯಲ್ಲಿ 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಸ್ಪೂನಿಂದ ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ದಪ್ಪ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಇದರಲ್ಲಿ ನಾವು ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಇದರಲ್ಲಿ ತುಂಬಬೇಕು. ಇಲ್ಲಿ ನೋಡಿ, ಈ ಒಗ್ಗರಣೆಯಲ್ಲಿ ನಾನು ಚಿಟಿಕೆಯಷ್ಟು ಹಿಂಗೆ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲ ರೆಡಿ ಇದೆ. ಈ ಮಸಾಲಾನ ನಾನು ಈ ದಪ್ಪ ಮೆಣಸಿನ್ಕಾಯಲ್ಲಿ ತುಂಬ್ತಾ ಇದ್ದೀನಿ. ನೋಡಿ, ಸ್ಪೂನಿಂದ ನಾನು ಈ ರೀತಿ ತುಂಬ್ತಾ ಇದ್ದೀನಿ. ಎಲ್ಲ ಮೆಣಸಿನ್ಕಾಯದಲ್ಲಿನೂ ಇದೇ ರೀತಿ ನಾವು ಮಸಾಲಾನ ತುಂಬಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಮಸಾಲ ಎಲ್ಲ ಮೆಣಸಿನ್ಕಾಯಲ್ಲಿ ತುಂಬಿ ರೆಡಿ ಮಾಡಿದ್ದಾಯಿತು. ಈಗ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ, ಅಂದರೆ ಒಗ್ಗರಣೆ, ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ವಲ್ಲ, ಅದು ಚೆನ್ನಾಗಿ ಬೆಂದಿದೆ. ಅದರಲ್ಲಿ ಇದೆಲ್ಲ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು 2-3 ನಿಮಿಷ ಇದನ್ನು ಬೇಯಲು ಬಿಡಬೇಕು. ಈಗ ನೋಡಿ, ನಾನು ಪ್ಲೇಟ್ ತೆಗೆದಿದ್ದೀನಿ. ಈಗ ಉಳಿದಿರುವ ಮಸಾಲನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಮಸಾಲೆ ಯೂಸ್ ಮಾಡಿ ನೀವು ಹೀರೆಕಾಯಿಗೂ ಇದೇ ರೀತಿ ನಾವು ಎಣ್ಗಾಯಿ ಮಾಡ್ಬೋದು. ನೋಡಿ, ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಮತ್ತೊಂದು ಸಾರಿ ಪ್ಲೇಟ್ ಮುಚ್ಚಿಟ್ಟು ಇದನ್ನು ಕುದಿಯಲು ಬಿಡಬೇಕು. ಬನ್ನಿ ನೋಡೋಣ ದಪ್ಪ ಮೆಣಸಿನ್ಕಾಯಿ ಹೇಗಾಗಿದೆ ಅಂತೇಳಿ. ಆಲ್ಮೋಸ್ಟ್ ಆಲ್ ದಪ್ಪ ಮೆಣಸಿನ್ಕಾಯಿ ಕುದ್ದಿದೆ. ಇವಾಗ ನೀವು ಉಪ್ಪು ಖಾರ ನೋಡ್ಬೋದು, ಟೇಸ್ಟ್ ಮಾಡಿ. ಏನಾದರೂ ಕಡಿಮೆ ಅನಿಸ್ತಾ ಅಂದರೆ ಉಪ್ಪು ಖಾರ ಹಾಕ್ಬೋದು. ಇನ್ನೂ ಸ್ವಲ್ಪ ಇದನ್ನು ಕುದಿಯಲು ಬಿಡೋಣ. ನೋಡಿ ಫ್ರೆಂಡ್ಸ್, ಫೈನಲಿ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ನೋಡಿ, ಇವತ್ತು ನಾನು ರೊಟ್ಟಿ ಮಾಡಿದ್ದೆ, ಹಾಗೆ ಮೆಟಗಿ ಕಾಳು ಪಲ್ಯ ಮಾಡಿದ್ದೀನಿ, ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡಿದ್ದೀನಿ, ಕೆಂಪು ಚಟ್ನಿ ಮತ್ತು ಮೊಸರು. ಫ್ರೆಂಡ್ಸ್, ನೋಡಿದ್ರಲ್ಲ ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ಹೇಗೆ ಮಾಡೋದಂತೇಳಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.